ಕಳೆದ ವರ್ಷ ರಾಜ್ಯದ ಹಲವು ಕಡೆಗಳಲ್ಲಿ ಈ ಭ್ರೂಣ ಪತ್ತೆಯ ಜಾಲದ ವಿಚಾರ ಜೋರು ಸದ್ದು ಮಾಡಿತ್ತು. ಅದಾದ ಮೇಲೆ ರಾಜ್ಯ ಸರ್ಕಾರ ಅದಕ್ಕೆ ಲಗಾಮ್ ಹಾಕುವಂತಹ ಕೆಲಸವನ್ನು ಕೂಡ ಮಾಡಿತ್ತು. ಈಗ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿಯೇ ಭ್ರೂಣಲಿಂಗ ಪತ್ತೆಯ ಜಾಲ ಸಕ್ರಿಯ ಆಗಿದೆಯಾ ಅನ್ನುವಂತಹ ಪ್ರಶ್ನೆ. ಕರಾಳ ಭ್ರೂಣ ಹತ್ಯೆಯ ಜಾಲದ ವಿರುದ್ಧ ಆಪರೇಷನ್ ಅನ್ನು ಮಾಡಲಾಗಿದೆ. ರಾಜ್ಯ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಂದ ರೇಡ್ ಮಾಡಲಾಗಿದೆ. ಬೆಂಗಳೂರಿನ ವಿಜಯನಗರದ ಆಸ್ಪತ್ರೆಯೊಂದರಲ್ಲಿ ಈ ದಂಧೆ ನಡೀತಾ ಇತ್ತ. ಆಸ್ಪತ್ರೆಯಲ್ಲಿ ಅನಧಿಕೃತವಾಗಿ ಸ್ಕ್ಯಾನಿಂಗ್ ಮಷಿನ್ ಇರೋದು ಪತ್ತೆಯಾಗಿದೆ. ಭ್ರೂಣ ಪತ್ತೆಗಾಗಿ ಸ್ಕ್ಯಾನಿಂಗ್ ಮಷಿನ್ ಅನ್ನು ಬಳಸ್ತಾ ಇದ್ದಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಅನುಮತಿ ಪಡೆಯದೇನೆ ಸ್ಕ್ಯಾನಿಂಗ್ ಮಾಡ್ತಾ ಇದ್ದ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಸ್ಕ್ಯಾನ್ ರೂಮ್ ಅನ್ನು ಸೀಸ್ ಮಾಡಿದ್ದಾರೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು. ಈ ಮೂಲಕ ಬೆಂಗಳೂರಿನಲ್ಲೂ ಕೂಡ ಭ್ರೂಣ ಲಿಂಗ ಪತ್ತೆಯ ಜಾಲ ಸಕ್ರಿಯವಾಗಿದೆಯಾ ಅಂಥೇಳಿ ಭ್ರೂಣವನ್ನು ಪತ್ತೆ ಮಾಡೋದು, ಅದು ಯಾವ ಲಿಂಗ ಅಂಥೇಳಿ ತಿಳಿದುಕೊಳ್ಳೋದು, ಇವೆಲ್ಲವೂ ಕೂಡ ಕಾನೂನು ಬಾಹಿರ. ಹಾಗಿದ್ದೂ ಕೂಡ ಬೆಂಗಳೂರಿನಲ್ಲಿಯೇ, ಅದರಲ್ಲೂ ಕೂಡ ವಿಜಯನಗರದ ಖಾಸಗಿ ಆಸ್ಪತ್ರೆಯೊಂದರಲ್ಲೇ ಈ ಭ್ರೂಣ ಲಿಂಗವನ್ನು ಪತ್ತೆ ಹಚ್ಚುವಂತಹ ಕೆಲಸ ಆಗ್ತಾ ಇತ್ತಾ ಅನ್ನುವಂತಹ ಅನುಮಾನ. ಇದೇ ಅನುಮಾನದ ಆಧಾರದ ಮೇಲೆ ಈಗ ಅಧಿಕಾರಿಗಳು ರೇಡನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅನಧಿಕೃತವಾಗಿ ಈ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಷೀನನ್ನು ಇಟ್ಕೊಂಡಿರುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಇವತ್ತಿನ ದಿನ KPMA ಅಡಿಯಲ್ಲಿ ದೂರು ಒಂದು ಬಂತು, ಇವರು ಬೆಂಕಿ ಅಗ್ನಿ ಸುರಕ್ಷತಾ ಇದು ಸರ್ಟಿಫಿಕೇಟ್ ತಗೊಂಡಿಲ್ಲ ಅಂತ. ಅದನ್ನು ನೋಡೋದಕ್ಕಾಗಿ ಇವತ್ತು ಬಂದಾಗ ಇಲ್ಲಿ ಒಂದು ಅನ್ರಿಜಿಸ್ಟರ್ಡ್ ಮಿಷಿನ್, ಸ್ಕ್ಯಾನಿಂಗ್ ಮಷಿನ್ನು ಅನ್ರಿಜಿಸ್ಟರ್ಡ್ ಆಗಿತ್ತು. ಇವರಿಗೆ ಯಾವುದೇ ಥರದ PCPNT ಲೈಸೆನ್ಸ್ ಇರಲ್ಲ, ಅನ್ರಿಜಿಸ್ಟರ್ಡ್ ಮಿಷಿನ್ ಇಲ್ಲ, ಎಂಪೆನಲ್ಮೆಂಟ್ ಇಲ್ಲ. ಇದೊಂದು 4 ವರ್ಷದಿಂದ ನಮ್ಮ ಹತ್ರ ಇದೆ. ನಾವು ತಿಂಗಳಿಗೆ ಒಂದು 7 ರಿಂದ 8 ಕೇಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಯಾವ ಕೇಸು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಡೀಟೇಲ್ಸ್ ಇಲ್ಲ, ಅದ್ರ ಬಗ್ಗೆ ರಿಪೋರ್ಟ್ಸ್ ಇಲ್ಲ, ಅದರದ್ದು ಇಮೇಜಸ್ ಇಲ್ಲ. ತಿಂಗಳಿಗೆ ಒಂದು ಸರಿ ನಮ್ಮಲ್ಲಿ ರಿಪೋರ್ಟ್ಸ್ ಮಾಡಬೇಕು, ಮಂತ್ಲಿ ಒಂದು ಸರಿ. ಆ ಮಂತ್ಲಿ ರಿಪೋರ್ಟು ಸಹ ಇವರು ಯಾವುದೇ ರೀತಿ ಕಳಿಸ್ತಾ ಇಲ್ಲ. ಇದೆಲ್ಲ ನೋಡಿದಾಗ ಇವರು ಭ್ರೂಣ ಹತ್ಯೆನೇ ಮಾಡ್ತಾ ಇದ್ದಾರೆ ಅಥವಾ ಭ್ರೂಣ ಪತ್ತೆ ಮಾಡ್ತಾ ಇದ್ದಾರೆ, ಪತ್ತೆ ಮಾಡಿ ಹತ್ಯೆ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಇದರಲ್ಲಿ ಜಾಸ್ತಿ ಇರೋದ್ರಿಂದ ಇದು ಸಹ ಅದೇ ತರಹ ಇರಬಹುದು ಅನ್ನೋ ಇದರಲ್ಲಿ ಇವ್ರ ಮೇಲೆ ಒಂದು PCR ಕೇಸಸನ್ನು ಬುಕ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಅನ್ರಿಜಿಸ್ಟರ್ಡ್ ಮಿಷಿನ್ ಇದೆ ಅಂದರೆ ದಟ್ ಈಸ್ ಎ PCR ಪ್ರಕಾರ, ಇದು PCPNT ಪ್ರಕಾರ ಇಟ್ ಈಸ್ ಎನ್ ಎ ಗ್ರೀವಿಯಸ್ ಕ್ರೈಮ್ ಆಗಿರೋದ್ರಿಂದ ಇದರ ಮೇಲೆ ಒಂದು ಕೇಸ್ ಮಾಡ್ತಾ ಇದ್ದೀವಿ. ಒಂದು ಕಂಪ್ಲೇಂಟ್ ಬಂದಿತ್ತು ಆ್ಯಕ್ಚುಲಿ